ನಾನೀಗ ಟೈಮಿಂಗ್ಸು 1:15 ಆದರೂ ನನ್ನ ಫೇಸ್ ಹಿಂಗಿದೆ ಅಂದರೆ ನಾನು ಎಲ್ಲರೂ ಹೊರಗಡೆ ಹೋಗಿ ಬಂದರೂ ಕೂಡ ಕೇಳ್ತಾರೆ, ಅಕ್ಕ ನೀವೇನು ಮೇಕಪ್ ಮಾಡ್ತೀರಾ, ನೀವು ಹಚ್ಚೋ ಕ್ರೀಮ್ ಯಾವುದು, ನಿಮ್ದು ಯಾವುದೋ ಕ್ರೀಮ್ ಸಜೆಷನ್ ಹೇಳಿ ಅಂತ ನಮ್ಮ ಶಾಪಿಗೆ ಬರೋರು ಕೂಡ ಕೇಳ್ತಾ ಇರ್ತೀರಾ. ಈಗ ನನ್ನ ವರಮಹಾಲಕ್ಷ್ಮಿ ಕಾರ್ಡಲ್ಲಿ ಬಂದವ್ರು ಕೂಡ ಕೇಳೋರು, ನೀವು ಇದು ವಿಡಿಯೋದಲ್ಲಿ ನೋಡೋಕ್ಕಿಂತ ರಿಯಲಿ ಚೆನ್ನಾಗಿದ್ದೀರಲ್ಲ, ಏನು ನಿಮ್ಮ ಗುಟ್ಟು ಅಂತ. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಸುಮಾರು ಒಂದು 15 ದಿನದಿಂದ ವಿಡಿಯೋ ಹಾಕಿರಲಿಲ್ಲ. ಯಾಕಂದರೆ ಫುಲ್ಲು ನಾನು ಸಿಲ್ವರ್ ಕೊಡೋದ್ರಲ್ಲಿ ತುಂಬ ಬ್ಯುಸಿ ಇದೆ. ಅದು ಮುಗಿಸಿ ಇವತ್ತು ನನ್ನ ಏನೇನು ದಿನನಿತ್ಯದ ಕೆಲಸ ಇದೆ ಅದ್ರ ಕಡೆ ಬಂದಿದ್ದೀನಿ. ಈಗ ಮೊದಲನೇದಾಗಿ ಈಗ ನಿಮಗೆ ಇದ್ರ ಬಗ್ಗೆ ಗೊತ್ತಿತ್ತು, ಇದೇನು ಸ್ಮಾಲ್ ಕ್ರೀಮ್ ಅಂತ ಕೊಟ್ಟಿದ್ವಿ. ಸುಮಾರು ಜನ ಅಲ್ಲಿ ನನ್ನ ಹತ್ರ ಇವತ್ತು 700 ಕಸ್ಟಮರ್ಸ್ ನನ್ನ ಹತ್ರ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮಗಳ ಒತ್ತಾಯದ ಮೇರೆಗೆ ನೀವು ಕೇಳ್ತಿರೋ ಒಂದು ಕಾರಣಕ್ಕೆ ನನಗೆ ಕಂಪನಿಯಿಂದ ಇದೇ ಕ್ರೀಮು ಈ ಬಾಕ್ಸಲ್ಲಿ ನೋಡಿ, ವ್ಯತ್ಯಾಸ ನೋಡಿ, ಇದೇ ಕ್ರೀಮು ಇದೇ ಬಾಕ್ಸಲ್ಲಿ ಸೇಮು ನೋಡಿದು ಲೇಬಲ್ ಸಮೇತ ಇದೇ ಕ್ರೀಮ್ಸು ಸೇಮ್ ಬಂದಿದೆ. ಇದು ಬರೋಕ್ಕೆ ಕಾರಣ ಏನಪ್ಪ ಅಂದರೆ ಫ್ರೆಂಡ್ಸ್, ಇವತ್ತು ಇಷ್ಟು ಜನ ನಮ್ಮದು 700 ಏನು ಕಸ್ಟಮರ್ಸ್ ಇದ್ದೀರಾ, ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆಗಳು ಏನಿದೆ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ಹೇಳ್ತಿದ್ದೀರಾ, ನನಗೆ ಪರ್ಸ್ನಲಾಗಿ ರಿವ್ಯೂ ಕೊಡ್ತಿದ್ದೀರಾ, ಒಳ್ಳೇದೇನು ಕೆಟ್ಟದೇನು ಅಂದ್ಬಿಟ್ಟು. ಸೊ ಅದರಲ್ಲಿ ಏನಾಗಿದೆ, ಆನ್ಲೈನಲ್ಲಿ ನಾವು ವ್ಯಾಪಾರ ಮಾಡಬೇಕಾದ್ರೆ ಸುಮಾರು ಜನ ಎನ್ಕ್ವೈರಿ ಮಾಡಿದರೆ, ಅಕ್ಕ ನಮಗೆ ಲೇಬಲ್ ಹಾಕ್ಕೊಡಿ, ಬಾಕ್ಸ್ ಚೇಂಜ್ ಮಾಡಿಸಿ, ನಾವು ವ್ಯಾಪಾರ ಮಾಡೋಕ್ಕಾಗಲ್ಲ. ಈಗ ನನ್ನ ಕಡೆಯಿಂದ ಒಂದು ಸ್ಮಾಲ್ ಆಗಿ ಸುಮಾರು 8ರಿಂದ 10 ಜನ ಸ್ಮಾಲ್ ಬಿಸ್ನೆಸ್ ಮಾಡ್ತಿದ್ದಾರೆ. ಅವರು ನೀವೇನೋ ಅಂಗಡಿ ಕೊಟ್ಬಿಡ್ತೀರಾ, ನಾವು ಕೊಡೋಕ್ಕಾಗಲ್ಲ, ದಯವಿಟ್ಟು ನಮಗೆ ಬಾಕ್ಸ್ ಚೇಂಜಸ್ ಮಾಡಿಸ್ಕೊಡಿ ಅಂತ ಕೇಳಿರೋದ್ರಿಂದ ಈಗ ನಮ್ಮದೇ ಈ ಬಾಕ್ಸ್ ಚೇಂಜ್ ಇರೋದ್ರಿಂದ ಇದರಲ್ಲಿ ಸೇಮ್ ಟು ಸೇಮ್ ಕ್ರೀಮು, ಸೇಮ್ ಕ್ರೀಮ್ ಕ್ವಾಲಿಟಿ ಕ್ವಾಂಟಿಟಿ ಇರೋದ್ರಿಂದ ಸೇಮ್. ಈಗ ಇದರಲ್ಲಿ ಲೇಬಲ್ ಸಮೇತ ಏನೇನು ಇಂಗ್ರೀಡಿಯೆಂಟ್ಸ್ ಏನು ಆ್ಯಡ್ ಮಾಡಿದ್ದಾರೆ, ಎಕ್ಸ್ಪೈರಿ ಡೇಟ್ ಏನು, ಎಷ್ಟು ವರ್ಷ ಯೂಸ್ ಮಾಡ್ಬೋದು ಅನ್ನೋದಕ್ಕೆಲ್ಲ ಇದು ಸಮೇತ ಕಳಿಸಿದ್ದಾರೆ. ಸೇಮ್ ಕ್ರೀಮು, ಯಾರು ಏನು ಟೆನ್ಷನ್ ಆಗಬೇಡಿ. ಅದಕ್ಕೋಸ್ಕರ ಒಂದು ಅಪ್ಡೇಟ್ ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು. ಫ್ರೆಂಡ್ಸ್, ಈಗ ವಿಡಿಯೋ ನೋಡದೆ ಇದ್ದವ್ರು ಕೇಳ್ಬೋದು ಇದೇನು ಹಿಂಗೆ ತೋರಿಸ್ತಿದ್ದಾರೆ ಅಂತ. ಫ್ರೆಂಡ್ಸ್, ಇದು ನಾನು ಸ್ಮಾಲ್ ಕ್ರೀಮ್ ಅಂದ್ಬಿಟ್ಟು ಒಂದು 2-3 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಸುಮಾರು ನಿಜ ಹೇಳ್ಬೇಕಂದ್ರೆ ಈ 700 ಕಸ್ಟಮರ್ ನನ್ನ ಹತ್ರ ಪರ್ಚೇಸ್ ಮಾಡಿ ಅಷ್ಟು ಜನ ನನ್ನ ಜೊತೆ ಗ್ರೂಪಲ್ಲಿದ್ದು ಇವತ್ತುವರೆಗೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇಲ್ಲ, ಹೊಸ್ದಾಗಿ ನೋಡಿರೋರು ಇದ್ರ ಬಗ್ಗೆ ಹೇಳ್ಬೇಕು ಅಂತಂದರೆ ಫ್ರೆಂಡ್ಸ್, ಇದು ಫೇರ್ನೆಸ್, ಇದು ನೋಡಿ ಬಿ ಗ್ಲೋ ಫೇರ್ನೆಸ್ ಕ್ರೀಮ್ ಅಂದ್ಬಿಟ್ಟು ನಾನು ಇಂಟ್ರೊಡ್ಯೂಸ್ ಮಾಡಿದ್ದೆ ಇದ್ರ ಬದಲಾಗಿ. ಬಟ್ ಅದು ಇದು ಏನಕ್ಕೆ ಯೂಸು ಅಂದರೆ ಫ್ರೆಂಡ್ಸ್, ನಾವೀಗ ಇದರ ಕ್ವಾಂಟಿಟಿ ಬಂದು 15 ಗ್ರಾಮ್ಸ್ ಅಷ್ಟೇ ಬರೋದು. ಇದು ಪ್ರೈಸ್ ಬಂದು 600 ರುಪೀಸ್ ಆಗಿರುತ್ತೆ. ಇದ್ರ ಕ್ವಾಂಟಿಟಿ ಮಾತ್ರ ಹೇಳಂಗೆ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಯಾಕೆ ಅಂತಂದರೆ ಈಗ ನಾನು 700ಗೆ ಏನು ಕಸ್ಟಮರ್ ಕೊಟ್ಟಿದ್ದೀನಿ, ಒಂದು ಕಸ್ಟಮರು ಮಿಸ್ ಆಗಿಲ್ಲ. ನಾನು 8 ತಿಂಗಳಲ್ಲಿ ಏನು ವಿಡಿಯೋ ಮಾಡಿದೆ ಅಲ್ಲಿಂದ ಇಲ್ಲಿವರೆಗೂ ಕ್ಲೀನಾಗಿ ಅಪ್ಡೇಟ್ ಆಗ್ತಿದ್ದಾರೆ ಹೊರತು ಒಂದಕ್ಕೆ ಡಬಲ್ ಟ್ರಿಬಲ್ ಆಗಿದೆ ಹೊರತು ಯಾರು ಕ್ರೀಮ್ ಚೆನ್ನಾಗಿಲ್ಲ, ನನಗೆ ಇಷ್ಟ ಆಗಿಲ್ಲ, ದುಡ್ಡು ಜಾಸ್ತಿ ಅಂತ ವಾಪಸ್ ಹೋಗಿಲ್ಲ. ಸೊ ಹಂಗಾಗಿ ಈಗ ಅವ್ರಿಗೆ ಹೇಳ್ದಂಗೆ ಲೇಬಲ್ ಬಂದಿರೋದ್ರಿಂದ, ಲೇಬಲ್ಲು ಬಿಲ್ಸ್ ಎಲ್ಲ ಬಂದಿರೋದ್ರಿಂದ ಯಾರೂ ಭಯ ಪಡುವಾಗಿಲ್ಲ. ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರೋ ಮೇಯ್ನು ಬ್ಲ್ಯಾಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ನು, ಪಿಂಪಲ್ ಮಾರ್ಕ್ಸು, ಆಮೇಲೆ ಫೇಸು ಡಲ್ನೆಸ್ ಇರುತ್ತೆ, ಫೇಸು ಡಲ್ನೆಸ್ಸು ಎಲ್ಲ ಅವಾಯ್ಡ್ ಆಗಿ ಫೇಸು ಗ್ಲೋನೆಸ್ ಬಂದು ಫೇರ್ನೆಸ್ ಬಂದು ತುಂಬ ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ಸ್ ಇರೋದಿಲ್ಲ, ಯಾವುದೇ ಒಂದು ಎಷ್ಟೆಷ್ಟೋ ದುಡ್ಡು ಕೊಟ್ಟು ತಂದಿರ್ತೀವಿ ಅದೇನು ಇಲ್ದಂಗೆ ಇದು ಕಡಿಮೆ ಪ್ರೈಸಲ್ಲಿ ನಮ್ಮ ಒಂದು ನಾರ್ಮಲ್ ಜನಕ್ಕೆ ರೀಸನಬಲ್ ಪ್ರೈಸಲ್ಲಿ ಒಳ್ಳೆ ಗುಡ್ ಕ್ವಾಲಿಟಿ ಐಟಮ್ಸ್ ಬಂದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವತ್ತು ನನ್ನ ಹತ್ರ 2 ಕ್ರೀಮ್ ಪ್ರಾಡಕ್ಟ್ ಇದೆ. ಸುಮಾರು ಅದಕ್ಕೂ 500-700 ಜನ, ಇದಕ್ಕೂ 700. ಇವತ್ತು ತುಂಬ ಚೆನ್ನಾಗಿ ಮೂವಿಂಗ್ ಆಗ್ತಿದೆ. ಕಡಿಮೆ ಅಂದರೆ ತಿಂಗಳಿಗೆ ಇದು 700 ಪೀಸ್ ಸೇಲ್ ಆಗ್ತಿದೆ. ಅದು ನಿಮ್ಗಳ ಆಶೀರ್ವಾದ, ನಿಮ್ಗಳ ಸಪೋರ್ಟ್ ಇದೆ ಅಂತ ಹೇಳ್ತೀವಿ. ಇನ್ನು ಯಾರ್ಯಾರು ಈ ಕ್ರೀಮ್ ಯೂಸ್ ಮಾಡಿಲ್ಲ ಪ್ರತಿಯೊಬ್ಬರು ಯೂಸ್ ಮಾಡಿ. ಈ ಕ್ರೀಮ್ ಕೊಡೋದ್ರಿಂದ ನಾನು ಒಂದು ಸೋಪ್ ಫ್ರೀ ಕೊಟ್ಟಿರ್ತೀನಿ, ಶಿಪ್ಪಿಂಗ್ ಮಾತ್ರ ಆ್ಯಡ್ ಮಾಡಿರ್ತೀನಿ. ಒಂದು ಸೋಪ್ ಫ್ರೀ ಇರುತ್ತೆ, ಈ ಕ್ರೀಮು 2 ಸೇರಿ 600 ರೂಪಾಯಿ ಕೊಡ್ತಿರ್ತೀನಿ. ರೀಸನಬಲ್ ಪ್ರೈಸ್ ಇದೆ. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಯೂಸ್ ಮಾಡಿ, ಇದೆಲ್ಲ ತುಂಬ ಯೂಸ್ಫುಲ್ ಆಗಿರೋದು. ನಾನು ಇನ್ನೂ ಒಂದು ನಿಮ್ಗೆ ಚಾಲೆಂಜ್ ಮಾಡ್ತೀನಿ, ಈ ಕ್ರೀಮ್ ಹಚ್ಚಿ ನನಗೇನು ರಿಸಲ್ಟ್ ಬಂದಿಲ್ಲ, ಇದು ನೀವು ಸುಳ್ಳು ಹೇಳಿದ್ದೀರಾ, ಇದು ನೀವು ಮೋಸ ಮಾಡಿದ್ದೀರಾ ಅಂತ ನೀವು ಯಾರಾದರೂ ಒಬ್ಬರು ಹೇಳಿದ್ರು ಕೂಡ ನಾನು ದುಡ್ಡು ಡಬಲ್ ಕೊಡ್ತೀನಿ. ಅದಂತೂ ಕಾನ್ಫಿಡೆಂಟ್ ನನಗಿದೆ. ನಾನು ಬೆಳಗ್ಗೆ ಹಚ್ಚಿರೋ ಕ್ರೀಮ್ ಇದು. ನಾನೀಗ ಟೈಮಿಂಗ್ಸು 1:15
ಆದರೂ ನನ್ನ ಫೇಸ್ ಹಿಂಗಿದೆ ಅಂದರೆ ನಾನು ಎಲ್ಲರೂ ಹೊರಗಡೆ ಹೋಗಿ ಬಂದರೂ ಕೂಡ ಕೇಳ್ತಾರೆ, ಅಕ್ಕ ನೀವೇನು ಮೇಕಪ್ ಮಾಡ್ತೀರಾ, ನೀವು ಹಚ್ಚೋ ಕ್ರೀಮ್ ಯಾವುದು, ನಿಮ್ದು ಯಾವುದೋ ಕ್ರೀಮ್ ಸಜೆಷನ್ ಹೇಳಿ ಅಂತ ನಮ್ಮ ಶಾಪಿಗೆ ಬರೋರು ಕೂಡ ಕೇಳ್ತಾ ಇರ್ತೀರಾ. ಈಗ ನನಗೆ ವರಮಹಾಲಕ್ಷ್ಮಿ ಕಾರ್ಡಲ್ಲಿ ಬಂದವ್ರು ಕೂಡ ಕೇಳೋರು, ನೀವು ಇದು ವಿಡಿಯೋದಲ್ಲಿ ನೋಡೋಕ್ಕಿಂತ ರಿಯಲಿ ಚೆನ್ನಾಗಿದ್ದೀರಲ್ಲ, ಏನು ನಿಮ್ಮ ಗುಟ್ಟು ಅಂತ. ಯಾವುದೇ ಥರದ್ದು ಏನಿಲ್ಲ, ನಾನು ಇದು ಒಂದೇ ಹಾಕೋದು. ಪೌಡ್ರು ಸಹ ನಾನು ಯೂಸ್ ಮಾಡಲ್ಲ. ಬೆಳಗ್ಗೆ ನಾನು ಸ್ನಾನ ಮಾಡಿ ಹಚ್ಕೊಂಡು ಬಂದರೆ ಸಂಜೆವರೆಗೂ ಇದರಲ್ಲೇ ಇರ್ತೀವಿ. ಆ ಥರ ಇರೋದ್ರಿಂದ ಪ್ರತಿಯೊಬ್ಬರಿಗೂ ರೀಸನಬಲ್ ಪ್ರೈಸ್ ಇದೆ. ಯಾಕಂದರೆ ನಮ್ಮ ಹೆಣ್ಮಕ್ಳು ಸುಮಾರು ಜನ ಈ ಪಿಂಪಲ್ಲು, ಪಿಗ್ಮೆಂಟೇಷನು ಮತ್ತು ಮುಖದಲ್ಲಿ ಕಳೆವಿಲ್ಲ, ಗ್ಲೋನೆಸ್ ಇಲ್ಲ ಅಂತ ತುಂಬ ನಾವು ಫೀಲ್ ಮಾಡ್ತಾ ಇರ್ತೀವಿ. ಇದು ದೊಡ್ಡ ಅಮೌಂಟ್ ಏನಿಲ್ಲ, ಜಸ್ಟ್ 600 ರುಪೀಸ್ ಆಗಿರುತ್ತೆ. ಆರಾಮಾಗಿ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ರೀಸನಬಲ್ ಪ್ರೈಸ್ ಇದೆ. ನಿಮಗೆ ಗೊತ್ತಿಲ್ಲ, ಯಾಕಂದರೆ ನೀವು ಎಲ್ಲರೂ ಇವತ್ತು ಅಪ್ಡೇಟ್ ಆಗಿದ್ದೀರಾ. ಒಂದು ಇನ್ಸ್ಟಾಗ್ರಾಮ್ ತೆಗೆದ್ರೆ ಗೊತ್ತಾಗುತ್ತೆ, 1300 ರೂಪಾಯಿ ಕ್ರೀಮ್ಸ್ ಇದು. ಇದೇ ಕ್ರೀಮ್ಗಳಲ್ಲಿ ಹಲವಾರು ನೇಮ್ಗಳು ಚೇಂಜ್ ಮಾಡ್ಕೋತಾರೆ. ಅದ್ಯಾವುದೋ ನೋಡ್ತಾ ಇದೆ ಮನೆ ಇನ್ಸ್ಟಾಗ್ರಾಮಲ್ಲಿ, ಅದೇ ಅಬ್ರಾಡ್ ಕ್ರೀಮು, ಲಂಡನ್ ಕ್ರೀಮ್, ಅದು ಇದು ಅಂತ 1300 ಹೇಳ್ತಾರೆ. ಬರೀ 8 ಗ್ರಾಮ್ಸು 10 ಗ್ರಾಮ್ಸ್ಗೆ. ಇದು 15 ಗ್ರಾಮ್ಸ್ ಇರುತ್ತೆ, 15 ಗ್ರಾಮ್ಸ್ ಇರುತ್ತೆ. ಒಂದು ತಿಂಗ್ಳಿಗೆ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ಇದಾಗಲ್ಲ, ಬೇಗ ಖಾಲಿ ಆಗಲ್ಲ. ಇದು ಬಂದು ಸ್ವಲ್ಪ ಥಿಕ್ನೆಸ್ ಇರುತ್ತೆ, ಯಾಕಂದರೆ ಎಲ್ಲ ಕ್ರೀಮ್ಗಿಂತ ಸ್ವಲ್ಪ ಇದು ಒಂಚೂರು ಥಿಕ್ನೆಸ್ ಇರುತ್ತೆ. ಬ್ಲೆಂಡಿಂಗು ಸ್ವಲ್ಪ ಕಷ್ಟ, ಬಟ್ ಬ್ಲೆಂಡ್ ಆದಮೇಲೆ ಇದೆಯಲ್ಲ ಫೇಸು ತುಂಬ ಗ್ಲೋನೆಸ್ ಇರುತ್ತೆ. ನೋಡಿ ಇಷ್ಟೇ, ಈ ಥರ ಹಚ್ಕೊಂಡು ನಿಜವಾಗ್ಲೂ ಈ ಥರ ಇದು ಮಾಡಿಕೊಂಡ್ರೆ ನಾವು ಮೇಕಪ್ಪೇ ಮಾಡೋಂಗಿಲ್ಲ. ಇದು ಹಚ್ಚಿಟ್ಟು ಒಂದು 10-15 ನಿಮಿಷ ಆದಮೇಲೆ ಫೇಸೇ ಗ್ಲೋನೆಸ್ ಬರುತ್ತೆ. ಏನಪ್ಪ ಹಚ್ಚಾರ ಇವರು, ಫೇಸ್ಗೆ ಏನು ಹಚ್ಚವ್ರೆ, ಏನು ಇವ್ರದ್ದು ಕಳೆವು, ಇವ್ರು ಏನು ಇದೇ ಇಲ್ವೇನೋ, ಇಷ್ಟು ಚೆನ್ನಾಗಿ ಕಾಣ್ತಾವ್ರೆ ಅನ್ನೋ ಫೀಲ್ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಅಷ್ಟು ಜನ ನಾನು ಏನೇನು ವಿಡಿಯೋದಲ್ಲಿ ಹೇಳಿದರೆ ಅದನ್ನು ನೀವು ಕೂಡ ನನ್ನ ಜೊತೆ ಹೇಳಿದ್ದೀರಾ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ಕ್ರೀಮ್ ಯಾರ್ಯಾರು ತಗೊಂಡಿದ್ದೀರಾ ನಿಮ್ಮ ಮನಸ್ಸಿಂದ ಒಂದು ಕಮೆಂಟ್ ಮಾಡಿ. ಯಾಕಂದರೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಏನಾಗಿದೆ, ಪ್ರೈಸ್ ಏನು, ನಿಮ್ಮ ಅನಿಸಿಕೆ ಏನಿದೆ ಅನ್ನೋದು ಮನಸ್ಸಿಂದ ಕಮೆಂಟ್ ಮಾಡಿ ಅಂತ ಕೇಳ್ತಾ, ಪ್ರತಿಯೊಬ್ಬರು ಫ್ರೆಂಡ್ಸು ಇದೊಂದು ಕ್ರೀಮ್ ಪರ್ಚೇಸ್ ಮಾಡಿ. ಯಾಕಂದರೆ ನಾನು 2 ಕ್ರೀಮ್ ತೋರಿಸಿದ್ದೀನಿ, ಅದು 800, ಅದಕ್ಕಿಂತ ಇದು 200 ಕಡಿಮೆ ಇದೆ. 2 ಕ್ರೀಮಲ್ಲಿ ಯಾವ್ದಾದ್ರು ಯೂಸ್ ಮಾಡಿ. ಇದು ಮಾತ್ರ ತುಂಬ ಸ್ಪೆಷಲ್ ಆಗಿದೆ ಫ್ರೆಂಡ್ಸ್. ಯಾಕಂದರೆ ನನ್ನ ಹತ್ರ ಈಗ ಸ್ಮಾಲ್ ಬಿಸ್ನೆಸ್ ಆಗಿ ಒಂದು 10 ಮೆಂಬರ್ಸ್ ಮಾಡ್ತಿದ್ದಾರೆ, ಅವ್ರಿಗೆ ಅದೊಂದು ಬಿಸ್ನೆಸ್ ಆಗಿದೆ. ಇದು ತುಂಬ ಚೆನ್ನಾಗಿರೋದ್ರಿಂದ ಆರಾಮಾಗಿ ಪ್ರತಿಯೊಬ್ಬರು ಯೂಸ್ ಮಾಡಿ. ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಇಲ್ಲ, ಯಾವುದೇ ಒಂದು ಸ್ಟೈರಾಯ್ಡು ಅದು ಇದು ಏನು ಮಿಕ್ಸೆಡ್ ಆಗಿರಲ್ಲ. ಇದು ಒಂದು ಪ್ಯೂರ್ ಆಯುರ್ವೇದಿಕ್ ಕಂಪನಿಯಿಂದ ಬಂದಿರೋದು. ಇದು ಒಂದು ಸುಮಾರು ನನ್ನ ಗೊತ್ತಿರೋದು 6 ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆಮೇಲೆ ಇದೇ ಕಂಪ್ನಿ ಸುಮಾರು 150 ಪ್ರಾಡಕ್ಟ್ ಇದೆ. ಈಗ ಇದೇ ಕಂಪ್ನಿಯದು ನನ್ನ ಹತ್ರ 20 ಪ್ರಾಡಕ್ಟ್ ಇದೆ. ನಾನು ಡೈಲಿ ಇನ್ನು ಮುಂದೆ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. 20 ಪ್ರಾಡಕ್ಟ್ ಕೂಡ ಫೈನ್ ರಿಸಲ್ಟ್ ಇದೆ ಫ್ರೆಂಡ್ಸ್. ರೀಸನಬಲ್ ಪ್ರೈಸ್ ಇದೆ, ಫೈನ್ ರಿಸಲ್ಟ್ ಇದೆ. ನೀವು ಯಾವುದೇ ಇದಕ್ಕೆ ಚಾಲೆಂಜ್ ಮಾಡು, ನಾನು ಚಾಲೆಂಜ್ ಮಾಡ್ತೀನಿ, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಈ ಕ್ರೀಮ್ ಯೂಸ್ ಮಾಡಿ. ಆಮೇಲೆ ದಯವಿಟ್ಟು ನನ್ನ ಒಂದು ಕಸ್ಟಮರ್ಸು ಸುಮಾರು 700 ಮೆಂಬರ್ಸ್ ಇದ್ದೀರಾ. ಈ ಕ್ರೀಮು ಏನೂ ಡಿಫ್ರೆನ್ಸ್ ಇಲ್ಲ, ಒಂದೇ ಕ್ರೀಮು, ಬಾಕ್ಸಸ್ ಚೇಂಜ್ ಆಗಿದೆ. ದಯವಿಟ್ಟು ಕ್ವಾಂಟಿಟಿ ಕ್ವಾಲಿಟಿ ಒಂದೇ ಇರುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಸಪ್ರೇಟಾಗಿ ಮೆಸೇಜ್ ಫೋನ್ ಮಾಡಿ, ತೊಂದರೆ ಇಲ್ಲ. ನಾವು ಸಡನ್ನಾಗಿ ಪ್ಯಾಕಿಂಗ್ ಬುಕ್ಕಿಂಗ್ ಮಾಡಿ ಕಳಿಸಿದಾಗ, ಅಕ್ಕ ನೀವು ಬೇರೆ ಕ್ರೀಮ್ ಕೊಟ್ಟಿದ್ರಿ, ಈ ಕ್ರೀಮ್ ಅದು ಅಂತ ಸುಮ್ಮನೆ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತೀರಾ. ಮೆಸೇಜ್ ಮಾಡಬೇಡಿ, ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಚೇಂಜಸ್ ಏನು ಅನಿಸ್ತು ಅಂದ್ಬಿಟ್ಟು ಬೇಕಾದ್ರೆ ನಮ್ಗೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಂತ ಹೇಳ್ತಾ, ಇದೊಂದು ಕ್ಲಾರಿಟಿ ಕೊಡಬೇಕು ಅಂದ್ಬಿಟ್ಟು ಇದೊಂದು ವಿಡಿಯೋ ಮಾಡಿ ಆಗ್ತಾಯಿದ್ದೀನಿ. ಇನ್ನು ಮುಂದೆ ಪ್ರತಿಯೊಂದು ಸಬ್ಜೆಕ್ಟ್, ಯಾಕಂದರೆ 20 ಪ್ರಾಡಕ್ಟ್ಸ್ ಇರೋದ್ರಿಂದ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆಯೂ ಎಕ್ಸ್ಪ್ಲೈನ್ ಮಾಡಿ. ಈಗ ನಮ್ಮ ಪ್ರಾಡಕ್ಟಲ್ಲೆಲ್ಲ ಕೂಡ ಆಲ್ಮೋಸ್ಟು ಲೇಬಲ್ಸು ಬಿಲ್ ಎಲ್ಲ ತೊಗೊಂಡಿದ್ದೀವಿ. ಯಾಕಂದರೆ ನಾವೀಗ ಆನ್ಲೈನಲ್ಲಿ ಮಾಡೋದ್ರಿಂದ ಒಬ್ರಿಗೆ ಇದಾಗಬಾರ್ದು. ಅವಾಗ ನಾನು ಸ್ವಲ್ಪ ಜನಕ್ಕಿತ್ತು, ನನ್ನ ಸರೌಂಡಿಂಗೆಲ್ಲ 5, 10, 20 ಜನಕ್ಕೆ ಕೊಟ್ಕೊಬಂದಿನಿ. ಈಗ 100 ಜನ ಆಗಿರೋದ್ರಿಂದ, 106 ಜನ ಆಗಿರೋದ್ರಿಂದ ಏನಿದೆ ಫಾರ್ಮಾಲಿಟೀಸ್ ನಾವು ಫಾಲೋ ಮಾಡಲೇಬೇಕು. ಸೊ ಹಂಗಾಗಿ ಎಲ್ಲದಕ್ಕೂ ಲೇಬಲ್ಸ್ ಇದೆ, ಆರಾಮಾಗಿ ಯೂಸ್ ಮಾಡಿ. ಎಲ್ಲ ಕೇಳ್ತಾ ಇದ್ರಿ, ಅಕ್ಕ ಐಟಮ್ ತುಂಬ ಚೆನ್ನಾಗಿದೆ, ಲೇಬಲ್ ಇಲ್ಲ, ಎಲ್ಲೋ ಒಂದು ಕಡೆ ಭಯ ನಮಗೆ ಅಂತ. ಅದು ರಿಯಾಲಿಟಿ ನಿಜ. ಬಟ್ ನಮ್ದೇನಂದರೆ ಪ್ರೈಸ್ ಕಡಿಮೆ ಇತ್ತು, ನನಗೆ ಕಾನ್ಫಿಡೆಂಟ್ ಇತ್ತು, ಏನೂ ತೊಂದರೆ ಆಗಲ್ಲ ಅಂತ ಕೊಡ್ತಾ ಇದ್ವಿ. ಈಗ ನಾವು ಒಂದು ಬಿಸ್ನೆಸ್ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ನಾವು ಎಚ್ಚೆತ್ಕೊಳ್ಳೇಬೇಕು. ಹಂಗಾಗಿ ನಾವು ಅವ್ರ ಹತ್ರ ಕೇಳಿ ಮಾಡಿಸ್ಕೊಂಡಿರೋ ಇದು ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆರಾಮಾಗಿ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಕ್ರೀಮ್ ಯಾರ್ಯಾರು ತೊಗೊಂಡಿದ್ದೀರಾ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಲೇಬೇಕು. ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಇದ್ರ ಬಗ್ಗೆ